ಕಾಶಿ ವಿಶ್ವನಾಥರ ಈ ಪುಣ್ಯಭೂಮಿಯಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ನಾವು ಈ ದೇಶ ಕಂಡಂತ ಮಹಾನ್ ನಾಯಕರು ಆದರಣೀಯ ಪ್ರಧಾನಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಜಿ ಮೋದಿ ಅವರ ಕ್ಷೇತ್ರ ವಾರಣಾಸಿ, ಕಾಶಿ, ಬನಾರಸ್ನಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನ ನಾವು ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮತ್ತು ಔರಾದಿನ ಹಿಂದಿನ ಮಂತ್ರಿಗಳು ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ರವರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕಾಶಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವೆಲ್ಲರೂ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಪಾಲಿಗೆ ಅತ್ಯಂತ ಸಂತಸ ಮತ್ತು ಸುಂದರದ ದಿನ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ನಾವು ವಾರಣಾಸಿಯಲ್ಲಿ, ಕಾಶಿಯಲ್ಲಿ, ಬನಾರಸ್ನಲ್ಲಿ, ಅದು ವಿಶೇಷವಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಛತ್ರಪತಿ ಶಿವಾಜಿ ಮಹಾರಾಜರು ಅವರದೊಂದು ಕನಸಾಗಿತ್ತು. ಇವತ್ತೇನು ನಾವೆಲ್ಲರೂ ದರ್ಶನವನ್ನು ಪಡೆದೆವು, ನಾವು ಶಿವನ ದರ್ಶನವನ್ನು ಪಡೆದೆವು, ನಾವು ಕಾಶಿ ವಿಶ್ವನಾಥನ ದರ್ಶನವನ್ನು ನಾವು ಮಾಡಿದೆವು. ಆದರೆ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಕನಸಿತ್ತು. ನನಗೆ ನಿಜವಾಗ್ಲೂ ನನಗೆ ಆತ್ಮ ತೃಪ್ತಿ ಸಿಗ್ಬೇಕಂದ್ರ, ನನ್ನ ಮನಸ್ಸು ಶಾಂತಿ ಆಗ್ಬೇಕಂದ್ರ ಅವ್ರದೊಂದು ಬೇಡಿಕೆ ಇತ್ತು, ಅವ್ರದೊಂದು ಕಳಕಳಿ ಇತ್ತು. ಅದೇನಂದ್ರ ನಾವೇನು ನಿನ್ನೆ ದರ್ಶನ ಪಡೆದಂತ ಕಾಶಿ ವಿಶ್ವನಾಥ ದೇವಾಲಯ ಅದು ಒರಿಜಿನಲ್ ಅಲ್ಲ, ನಾವು ದರ್ಶನ ಪಡೆದಂತದ್ದು ಅದು ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿದಂತ ದೇವಸ್ಥಾನ. ಛತ್ರಪತಿ ಶಿವಾಜಿ ಮಹಾರಾಜರ ಕನಸು ಏನಿತ್ತು, ನನಗೆ ಯಾವಾಗ ಖುಷಿ ಆಗ್ತದೆ ನನ್ನ ಮನಸ್ಸಿಗೆ, ನನಗೆ ಯಾವಾಗ ಆತ್ಮ ತೃಪ್ತಿ ಆಗ್ತದಂದ್ರ ನಿಜವಾಗ್ಲೂ ಕೂಡ ಜ್ಞಾನವಾಪಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ್ ಹೊರಗೆ ಬಂದಾಗ ಮಾತ್ರ ನನಗೆ ತೃಪ್ತಿ ಆಗ್ತದೆ ಅಂತ ಹೇಳೋರು ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅದು ಯಾರೇ ಪ್ರೇರಣೆ ಇರ್ತಾರ. ಇವತ್ತು ನಾವು ಸಾಕಷ್ಟು ಕಡೆ ಕೇಳಿದ್ದೀವಿ, ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರು ಈ ಮಣ್ಣಿನಲ್ಲಿ ಭಾರತ ಭೂಮಿಯಲ್ಲಿ ಒಂದು ವೇಳೆ ಜನಿಸದೇ ಇದ್ದರೆ ಕಾಶಿ ಕಳಹೀರ ಆಗ್ತಿತ್ತು ಅಂತ ಹೇಳಿಕ್ಕೆ ನಾವು ಕೇಳಿದ್ದೀವಿ, ಮಥುರಾ ಮಸ್ಜಿದ್ ಆಗ್ತಿತ್ತು ಅಂತ ಹೇಳಿ ನಾವು ಕೇಳಿದ್ದೀವಿ. ಅದಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಏನ್ ಹೇಳ್ತಾರ, ನಿಜವಾಗ್ಲೂ ಕೂಡ ಈ ನೆಲ, ಈ ಭೂಮಿ, ಇಲ್ಲೇನು ಸಂಪೂರ್ಣ ಕಾಶಿ ಇದೊಂದು ಶಿವಾಲಯ, ಇದು ಸಂಪೂರ್ಣ ಕಾಶಿ ಶಿವನ ಭಕ್ತರು. ಶಿವ ಅಂತಕ್ಕಂಥದ್ದು ಎದಕ್ಕಂತ ಕರೀತಾರ, ಜ್ಞಾನ ಅಂತ ಹೇಳಿ ಕರೀತಾರ. ಶಿವ ಅಂದ್ರೂ ಒಂದೇ, ಜ್ಞಾನ ಅಂದ್ರೂ ಒಂದೇ ಅಂತ ಹೇಳಿ ಶಿವನ ಆರಾಧಕರು ಹೋಗ್ತಾರ. ಹಾಗಾಗಿ ಇದು ಸಂಪೂರ್ಣ ಕಾಶಿ, ಇದು ಒಂದು ಶಿವಾಲಯ, ಇದು ಜ್ಞಾನ ವ್ಯಾಪ್ತಿ ಅಂತ ಹೇಳಿ ನಾವು ಕರಿತೀವಿ. ನಮ್ಮೆಲ್ಲರಿಗೂ ಒಂದೇನು ಸಂತೋಷದ ವಿಚಾರಪ್ಪ ಅಂದ್ರೆ, ನಮಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರು ಇವತ್ತೇನು ಕಾಶಿ ವಿಶ್ವನಾಥನ ಮಂದಿರವನ್ನ ಅತ್ಯಂತ ವೈಭವೀಕರಿಸುವತ್ತಲ್ಲಿ ಏನು ಒಂದು ಹೆಜ್ಜೆ ಹಾಕ್ತಿದ್ದಾರೆ, ನಮಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ.